ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ದೊಡ್ಡದು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 45, ಎದೆ ಸುತ್ತಳತೆ 45 ಇದೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 39 ಇದೆ. ಎದೆ ಸುತ್ತಳತೆ 45 ಇರೋದ್ರಿಂದ ದೊಡ್ಡದಿರೋದ್ರಿಂದ ನಾನು ಶೋಲ್ಡರು ಮತ್ತು ನೆಕ್ಕು ಸೇರಿ 6 ಇಂಚು ತಗೋತೀನಿ. ಇವಾಗ ಇದನ್ನು 4 ಭಾಗ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ, ಸೊಂಟದ ಸುತ್ತಳತೆ ಮತ್ತು ನೆಕ್ಕು ಇದು ಎದೆ ಸುತ್ತಳತೆ ಎರಡೂ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿಕೊಂಡ್ರೆ ನಮಗೆ ಇದು 11 ಕಾಲು ಬರುತ್ತೆ. 11 ಕಾಲು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 4 ಭಾಗ ಮಾಡಿದ್ರೆ 9 ಮುಕ್ಕಾಲು ಬರುತ್ತೆ. ಇದು ಫಸ್ಟ್ಗೆ ನೀವು ಎಲ್ಲ ಮಾರ್ಕ್ ಮಾಡಿ ಇಟ್ಕೊಬಿಡಿ. ಆಮೇಲೆ ಕಟಿಂಗ್ ಮಾಡೋಕೆ ಈಸಿ ಆಗುತ್ತೆ. ಆವಾಗ ಕಟಿಂಗ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ನೋಡಿ, ಇದನ್ನೆಲ್ಲ ಸೇರಿಸ್ಕೊಂಡು ಮಾಡೋ ಅಷ್ಟರಲ್ಲಿ ಕಷ್ಟ ಆಗ್ಬಿಡುತ್ತೆ. ನಾನು ಆಲ್ರೆಡಿ ತಗೊಂಡಿದ್ದೀನಿ. ಮೊದಲು ಈ ಕಂಕಳಿಂದ ಈ ಕಂಕಳವರೆಗೂ ನೀಟಾಗಿ ತಗೋಬೇಕು. ಇದು ಎದೆ ಸುತ್ತಳತೆ. ಮತ್ತು ಇದು ಸೊಂಟದ ಸುತ್ತಳತೆ. ಇಲ್ಲಿಂದ ತಗೊಳ್ಳೋದು ಸೊಂಟದ ಸುತ್ತಳತೆ. ಮತ್ತು ನೆಕ್ಕು ಇಲ್ಲಿಂದ ತಗೊಳ್ಳೋದು ನೆಕ್ಕು. ಈ ಥರ ತಗೋಬೇಕಾಗುತ್ತೆ. ಫಸ್ಟ್ಗೆ ನಾನು ಆಲ್ರೆಡಿ ತಗೊಂಡಿರೋದ್ರಿಂದ ಕಟಿಂಗ್ ಮಾಡ್ತೀನಿ. ಫಸ್ಟ್ಗೆ ನಾನು ಮೇಲಕ್ಕೆ ಓಪನ್ ಇರೋದು ಆ ಕಡೆ, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗಲೂ ಅಷ್ಟೇ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಈ ಥರ ಇದೆಯಲ್ಲ. ಈಗ ಕೆಳಗಡೆ ಫಸ್ಟ್ಗೆ ನಾನು ಅರ್ಧ ಇಂಚು ಮಾರ್ಕ್ ಮಾಡ್ಕೊತೀನಿ. ನೋಡ್ಕೊಳ್ಳೋದು ಲೆವೆಲ್ಗೆ ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ. ಈಗ ಬ್ಲೌಸ್ ಉದ್ದ ನೋಡ್ಕೊಂಬಿಡೋಣ. ಬ್ಲೌಸ್ ಉದ್ದ ಬೇಕಾದರೆ ಅದನ್ನು ಅಷ್ಟೇ ನೀವು ಬರೆದಿಟ್ಕೊತೀನಿ ಅಂದರೆ ಒಂದೇ ಸಲ ಬರೆದಿಟ್ಕೊಬೋದು. ನಾನು ಅದು ಎದೆ ಸುತ್ತಳತೆ ಮತ್ತು ಸೊಂಟ ಸುತ್ತಳತೆ ಬರ್ಕೊಂಡಿದ್ದೀನಿ. ಇದು ಇದ್ರ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಶೋಲ್ಡರ್ ಇದೆಯಲ್ಲ, ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ತಗೊಳ್ಳಿ. ಒಟ್ಟು ನಮಗೆ 16 ಇಂಚಿದೆ. 16 ಇದೆ. ಕೆಳಗಡೆ ಅರ್ಧ ಇಂಚು ಆಲ್ರೆಡಿ ಬಿಟ್ಟಿದ್ದೀವಿ. ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ತಗೋಬೇಕಾಗುತ್ತೆ. 16 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಶೋಲ್ಡರು ಮತ್ತು ನೆಕ್ಕು ಬಂದ್ಬಿಟ್ಟು 6 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 6 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಬಂದ್ಬಿಟ್ಟು 2 ಕಾಲು ತೊಗೋತೀನಿ. ಇಲ್ಲಿ ನಮಗೆ ದೊಡ್ಡ ಬ್ಲೌಸ್ ಆಗಿದ್ರೆ 2 ಕಾಲು ತೊಗೊಳ್ಳೋಣ. 2 ಕಾಲು ಇಲ್ಲ, 2.5 ತೊಗೊಂಡಿದ್ದೆ. 45 ಆಗಿರೋದು 2.5 ಬೇಕು. 2.5 ತೊಗೊಂಡಿದ್ದೀನಿ. ಇದು ಶೋಲ್ಡರ್ ಪಟ್ಟಿ. ಈಗ ಮತ್ತೆ ಇದು ಬಂದ್ಬಿಟ್ಟು ಡೀಪ್ ಬಂದ್ಬಿಟ್ಟು ಇದೇ ಬ್ಲೌಸೆಲ್ಲ ತೊಗೋತೀನಿ. ಇಲ್ಲಿ ಕೆಳಗಡೆ ಏನಿದೆ ಇಲ್ಲಿಂದ ತಗೊಳ್ಳೋಣ. ಇಷ್ಟೇ, ಈ ಥರ. ಇವಾಗ ಇದು ದೊಡ್ಡ ಬ್ಲೌಸ್ ಆಗಿರೋದ್ರೆ ಸ್ವಲ್ಪ ಡೀಪು ಬ್ರಾಡಾಗಿ ಇರಬೇಕಾಗುತ್ತೆ. ಅವರೇ ಡಿಸೈನ್ ಹೇಳಿಲ್ಲ. ರೌಂಡ್ ನೆಕ್ ಇಡ್ತೀನಿ ನಾನು. ರೌಂಡ್ ನೆಕ್ಕು ಇಲ್ಲ ಪಾರ್ಟ್ ನೆಕ್ಕು ಇಟ್ಕೊಬೋದು. ಟ್ಯಾಗ್ ಇಟ್ಟರೆ ಪಾರ್ಟ್ ನೆಕ್ ಇಟ್ಕೊಬೋದು, ಇಲ್ಲಾಂದರೆ ರೌಂಡ್ ನೆಕ್ಕೆ ಇಟ್ಕೊಬೋದು. ತೊಂದರೆ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಇರ್ತಾರಲ್ಲ, ಹಾಗಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ರೌಂಡ್ ಶೇಪ್ ಮಾಡಿದ್ದೀನಿ. ಇದು 2 ಬ್ಲೌಸ್ ಇದೆ. ಒಂದು ರೌಂಡ್ ನೆಕ್ ಇರ್ತೀನಿ, ಪಾರ್ಟ್ ನೆಕ್ ಇರ್ತೀನಿ. ಮತ್ತು ಇವಾಗ ಇದು ಬಂದ್ಬಿಟ್ಟು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 9 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಈ ರೀತಿ 1 ಇಂಚು ಡಾಟ್ ಹಿಡಿಯೋಕ್ಕೆ, 2 ಇಂಚು ಸ್ಟಿಚಿಂಗಿಗೆ, ಎಕ್ಸ್ಟ್ರಾ ಸ್ಟಿಚಿಂಗಿಗೆ 2 ಇಂಚು ಆಯಿತು. ಮತ್ತು ಎದೆ ಸುತ್ತಳತೆ ಬಂದ್ಬಿಟ್ಟು 11 ಕಾಲು ಇಟ್ಕೋಬೇಕು. 45 ಇದೆ, 11 ಕಾಲು. ಮತ್ತು ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇವಾಗ ಇಲ್ಲಿಂದ ಇದು ಬಂದ್ಬಿಟ್ಟು ಕಂಕ್ಳ ಹತ್ರ ತಗೋಬೇಕು. ಇದು ಅಳ್ತೇನ ಈ ಬ್ಲೌಸ್ ಇರುತ್ತಲ್ಲ, ಇಲ್ಲಿಂದ ಈಗ ಅರ್ಧ ಇಂಚ್ ಕೆಳಗಡೆ ಬಿಟ್ಬಿಟ್ಟು ಅಲ್ಲಿಂದ ತೊಗೋಬೇಕು. ತೊಗೊಂಡು ಇಲ್ಲಿ ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದನ್ನು ಈ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋಣ ಅಷ್ಟೇ. ಈ ಕಡೆ ಮತ್ತೆ ಇಲ್ಲೂ ಒಂದು ಮಾರ್ಕ್ ಮಾಡ್ಕೊಬಿಡಿ. ಯಾಕೆಂದರೆ ಇಲ್ಲೇನು 6 ಇಂಚ್ ತೊಗೊಂಡಿರ್ತೀವಲ್ಲ, ಇಲ್ಲೂ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಅವಾಗ ನಮಗೆ ಕರೆಕ್ಟಾಗಿ ಮಾರ್ಕಿಂಗ್ ಸಿಗುತ್ತೆ. ನೋಡಿ, ಈ ರೀತಿ ಅಷ್ಟೇ. ನೋಡಿ, ಆಯಿತು. ಈಗ ಇದಕ್ಕೆ ರೌಂಡ್ ಬಂದ್ಬಿಟ್ಟು ಈ ಥರ ಸ್ಕೇಲ್ ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ರೌಂಡ್ ಎಕ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಇದು ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈ ರೀತಿ ತೊಗೋಬೇಕು. ಇದೆಲ್ಲಿಗೆ ಮ್ಯಾಚ್ ಆಗೋತ್ತಿಗೆ ನೋಡಿಕೊಂಡು ತೊಗೊಳ್ಳಿ. ಕರೆಕ್ಟಾಗಿ ಅದು ಅಲ್ಲಿಗೆ ಮ್ಯಾಚ್ ಆಗಬೇಕು. ಯಾಕಂದರೆ ಇವಾಗ ಆಗಲೇ ಇದು ರೌಂಡ್ ಶೇಪು ನೀಟಾಗಿ ಬರೋದು. ಇಲ್ಲ ಆದರೆ ರೌಂಡ್ ಶೇಪ್ ನೀಟಾಗಿ ಬರೋಲ್ಲ. ನೋಡಿ, ಇಷ್ಟೇ. ಈ ಥರ ಇದೆ. ಆಯಿತು. ಈಗ ಇದು ಕಟ್ ಮಾಡ್ಕೊತೀವಿ. ಇದು ಆಲ್ರೆಡಿ ರೌಂಡ್ ಶೇಪ್, ರೌಂಡ್ ನೆಕ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಟ್ ಮಾಡ್ಕೊತೀವಿ. ಕತ್ತರಿನೂ ಅಷ್ಟೇ ಶಾರ್ಪ್ ಇರಬೇಕು. ಇಲ್ಲ ಅಂದರೆ ಇಟ್ಕೊಂಡ್ಬಿಡುತ್ತೆ ಅಲ್ಲಲ್ಲೇ.
ಕತ್ರಿ ಶಾರ್ಪ್ ಇದ್ರೆ ನೀಟಾಗಿ ಬರುತ್ತೆ. ಹಿಡಿಯಲ್ಲ, ಎಲ್ಲೂ ಕಟ್ಟಾಗಲ್ಲ. ಒಂದೇ ಸಮನಾಗಿ ಕಟ್ ಮಾಡ್ಕೊಬೋದು. ಆ ಥರ ಇರುತ್ತೆ. ಕತ್ರಿನೂ ಚೆನ್ನಾಗಿರಬೇಕು. ಇವಾಗ ಈ ರೀತಿ ಈ ಕಡೆನೂ ಕಟ್ ಮಾಡ್ಕೊಳ್ಳೋಣ. ಇದು ಅಷ್ಟೇ. ನಿಮ್ಗೆ ಏನಾದರೂ ಈ ಥರ ಆ ಕಡೆ ಈ ಕಡೆ ಆಗುತ್ತೆ ಅನ್ನೋದಾದರೆ ಒಂದು ಗುಡ್ ಪಿನ್ ಹಾಕೊಂಬಿಡಿ. ಆವಾಗ ಅದು ಸರಿಯೋದಿಲ್ಲ. ಯಾಕೆಂದರೆ ಆ ಕಡೆ ಈ ಕಡೆ ತಿರುಗಿಸಿದಾಗ ತಿರ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ, ಇವಾಗ ಸರ್ ಆಯಿತು. ಇವಾಗ ಏನು ಮಾರ್ಕ್ ಮಾಡಿದ್ದೀವಿ ಕರೆಕ್ಟಾಗಿ ಆ ಮಾರ್ಕಿಂಗ್ಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಲ್ಲ. ಇಷ್ಟೇ. ಮತ್ತು ಇಲ್ಲಿಗೆ ನಾನು ಮಾರ್ಕೇ ಮಾಡಿಲ್ಲ, ಮಾರ್ಕ್ ಮಾಡ್ಕೊತೀನಿ ನೋಡಿ. ಕರೆಕ್ಟಾಗಿದೆ ಮಾರ್ಕು. ಇಷ್ಟೇ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡೆ. ಇವಾಗ ಇದು ಕಟ್ ಮಾಡ್ಕೊಂಬಿಡೋಣ. ಇಷ್ಟೇ. ಇದು ಮತ್ತೆ ಇದು ಈ ಥರ ಇದು ಬ್ಯಾಕ್ ರೆಡಿ ಆಯಿತು. ಇದನ್ನೇ ಇವಾಗ ಈ ಕಡೆ ತಿರುಗಿಸ್ಕೊಳ್ಳೋಣ. ಈ ಥರ ಇದು ಓಪನ್ ಇರೋದು ನಮ್ಮ ಕಡೆ ಬರಬೇಕು, ಕ್ಲೋಸ್ ಇರೋದು ಆ ಕಡೆ ಹೋಗ್ಬೇಕು. ಅಷ್ಟೇ. ಇದರಲ್ಲಿ ಏನಿಲ್ಲ ಚೇಂಜ್ ಮಾಡ್ಕೊಳ್ಳೋದು. ಇದನ್ನು ಈ ರೀತಿ ಇಟ್ಕೊಂಡು ಇದೇನು ಕಟಿಂಗ್ ಮಾಡಿರ್ತೀವಲ್ಲ ಇದನ್ನೇ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ತಗೊಂಡು ನೋಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ನಮಗೆ ಒಂದು ಅರ್ಧ ಇಂಚು ಬಿಡಿ. ಯಾಕೆಂದರೆ ಉಕ್ಸ್ಪಟ್ಟೆ ಈ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಅದು ಬಿಡಲೇಬೇಕು. ಇಲ್ಲ ಅಂದರೆ ನಮಗೆ ಉಕ್ಸ್ಪಟ್ಟೆ ಈ ಬಟ್ಟೆ ಇದ್ದರೆ ಮುಂದೆ ಗ್ಯಾಪ್ ಬರುತ್ತಲ್ಲ, ಅದು ಇಲ್ಲಿ ಬಿಡದೇ ಇದ್ದರೆ ಅಲ್ಲಿ ಗ್ಯಾಪ್ ಬರುತ್ತೆ. ಅದಕ್ಕೋಸ್ಕರ ಅದು ಬಿಡಲೇಬೇಕು. ನೋಡಿ, ಈ ರೀತಿ ಮಾರ್ಕ್ ಪಿನ್ ಹಾಕೊಂಬಿಡಿ. ಗುಡ್ ಪಿನ್ ಹಾಕೊಂಡ್ರೆ ಈಸಿಯಾಗಿ ಆಗುತ್ತೆ. ಆ ಕಡೆ ಈ ಕಡೆ ಸರಿಯಲ್ಲ, ಅವಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ನೋಡಿ, ಈ ಥರ ಒಂದು 3 ಪಿನ್ನು ಆ 3 ಕಡೆನೂ ಹಾಕೊಂಬಿಡಿ. ಇಷ್ಟೇ ನೋಡಿ, ಆಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ಕಡೆ ಕಟ್ ಮಾಡ್ಕೊತೀವಿ. ಈ ಕಡೆಯಿಂದ ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀರಿ. ಇಷ್ಟೇ ಆಯಿತು. ಮತ್ತು ಈ ಕಡೆನೂ ಈಗ ಕಟ್ ಮಾಡ್ಕೋಬೇಕು. ಇಷ್ಟೇ. ಈಗ ಆಯ್ತಲ್ಲ. ಈಗ ಮತ್ತೆ ತಿರುಗಿಸ್ಕೊಂಡು ಈ ಕಡೆ ಕಟ್ ಮಾಡ್ಕೋಬೇಕು. ಈ ಕಡೆ ಮಕ್ಕಳ ಹತ್ರ ಇದು ಏನು ಕಟಿಂಗ್ ಮಾಡಿರ್ತೀವಿ ಸೇಮ್ ಅದೇ ರೀತಿ. ಇದೆಲ್ಲ ಏನು ಹೆಚ್ಚು ಕಮ್ಮಿ ಇರಲ್ಲ. ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟೇ ಆಯಿತು. ಮತ್ತೆ ಇಲ್ಲಿ ಡ್ಯಾಚ್ ಹಾಕೊಂಡ್ಬಿಡೋಣ. ಅದು ಮಾರ್ಕಿಂಗು. ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಅರ್ಧ ಇಂಚು ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಅರ್ಧ ಇಂಚು, ಇಲ್ಲಿ 1 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಡಾಟ್ ಹಿಡಿತೀವಿ ಮತ್ತು ಇಲ್ಲಿ ಕಕ್ಳ ಹತ್ರ ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಈ ಥರ ತಗೊಂಡ್ರೆ ಆಯಿತು. ರೆಡಿ ಆಗಿದ್ದು. ಈಗ ಏನೆಲ್ಲ ತೆಗೆದುಬಿಡೋಣ. ಪಿನ್ನು ತೆಗೆದುಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಬಿಡೋಣ. ನಮ್ಗೆ ಅಳತೆ ಸಿಗಬೇಕಲ್ಲ, ಅದಕ್ಕೆ ಇದು ತೆಗೆದು ಈ ಕಡೆ ಇಟ್ಬಿಟ್ಟು ಇಲ್ಲಿ ಶೇಪ್ ತೆಗಿಬೇಕು. ನೀಟಾಗಿ ಇಲ್ಲಿಂದ ಇದು ತಗೋಬೇಕು. ಈ ಥರ ತಗೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ರಿಕಲ್ಸ್ ಬರಲ್ಲ, ಅದಕ್ಕೋಸ್ಕರ. ಮತ್ತು ಇದು ಮುದ್ದೆ ಮಾರ್ಕ್ ಮಾಡ್ಕೋಬೇಕು. ಏನು ನೆಕ್ ಇರುತ್ತಲ್ಲ ಅದೇ ಅಳತೆ ತಗೊಂಡ್ರೆ ಸಾಕು. ಹೇಳಿದ್ದು ಇಲ್ಲಿ ಆಲ್ರೆಡಿ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟೇ. ಇದು ಈಸಿಯಾಗಿ ಮಾಡ್ಕೊಬೋದು. ಬೇಕಾದರೆ ಸ್ಕೇಲಲ್ಲಿ ಒಂದು ಲೆವೆಲ್ ಮಾರ್ಕ್ ಮಾಡ್ಕೊಳ್ಳಿ. ಅದು ಯಾವುದು ಹೆಚ್ಚು ಕಮ್ಮಿ ಇರುತ್ತಪ್ಪ ಆ ಕಡೆ ಈ ಕಡೆ ಇರೋದಾದ್ರೆ ಈಗ ಒಂದು ಲೆವೆಲ್ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ಇಷ್ಟೇ. ಈಗ ಮತ್ತೆ ಇಲ್ಲಿ ಕಂಕ್ಳ ಹತ್ರ ಆರ್ಮೋಲ್ ಹತ್ರ ನೆಕ್ ಹತ್ರ ತಗೊಂಡು ಇದು ಹಿಡಿದಿರ್ತೀವಲ್ಲ ಡಾಟು, ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದ್ರೆ ಟೇಬಲ್ ಆಡ್ತಾ ತಗೊಂಡು ಈ ರೀತಿ ತಗೊಂಡು ಇಲ್ಲಿ ಬೆಲ್ಟ್ ಜಾಯಿಂಟ್ ಮಾಡಿರ್ತೀವಲ್ಲ, ಸಾರಿ ಕಾಣಿಸ್ತಾ ಇಲ್ಲ, ಬೆಲ್ಟ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲ ತೊಗೋಬೇಕು. 5 ಇಂಚ್ ಇದೆ. ಇಷ್ಟು 5 ಕಾಲಿದೆ. 5 ಕಾಲಾದರೆ 6 ಕಾಲು ತೊಗೋಬೇಕು. 6 ಕಾಲು ತೊಗೋಬೇಕಾಗುತ್ತೆ. ಇಲ್ಲೂ ಒಂದು ಪಿನ್ ಹಾಕೋಬೇಕು. ನೋಡಿ, ಪಿನ್ ಹಾಕಲಿಲ್ಲ ಅಂದರೆ ಇದೇ ಬೋದು ಆ ಕಡೆ ಈ ಕಡೆ ಜರುಗುತ್ತೆ, ಮತ್ತೆ ಸರ್ಕೋತಾ ಇರುತ್ತೆ. ಅದಕ್ಕೆ ನೆನ್ಪಿಟ್ಕೊಂಡು ಒಂದೊಂದು ಪಿನ್ ಹಾಕ್ಕೊಳ್ಳಿ. ಆಯಿತಾ? ಇಲ್ಲಿಂದ 6 ಕಾಲಿಗೆ ಮಾರ್ಕ್ ಮಾಡ್ಕೊತೀವಿ. ಕನ್ಫ್ಯೂಸ್ ಆಗೋದೇ ಬೇಡ. ಹಂಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ, ಮತ್ತೆ ಡಾಟ್ ಹೋಗುತ್ತೆ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ. ಈಗ ಮತ್ತೆ ಡಾಟ್ ಬೈಟ್ ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ನೋಡಿಕೊಂಡು ಇಲ್ಲಿಂದ ನಮಗೆ ಇದು 12 ಇಂಚ್ ಇದೆ. 12 ಇಲ್ಲಿಂದ ಇಲ್ಲಿಗೆ 15. ಇದು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡೋಣ. ಇಲ್ಲ 12 ಇಲ್ಲಿ 15 ಮಾರ್ಕ್ ಮಾಡ್ಕೊತೀರಿ. ನೋಡಿ, ಈ ರೀತಿ ಆಯಿತು. ನಿಮ್ಮ ಸ್ಟಿಚಿಂಗ್ ಇದು ಡೊಕ್ಕ ಪಕ್ಕ ಆಗುತ್ತೆ ಅನ್ನೋದಾದರೆ ನೀಟಾಗಿ ಸ್ಕೇಲಲ್ಲಿ ಹಾಕೊಳ್ಳಿ. ಅಷ್ಟೇ, ಏನು ತೊಂದರೆ ಇಲ್ಲ. ಇಲ್ಲಿಂದ ಇಲ್ಲಿಗೆ ನಾವು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೇನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಲ್ಲ ಅದು ಸೇರಿಸಿ
4 ಇಂಚ್ ಇಲ್ಲಿಂದ ಇಲ್ಲಿ 1 ಕಾಲು ತಗೊಳ್ಳೋಣ. ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಡಾಟ್ ಪಾಯಿಂಟ್ 1 ಕಾಲು ತಗೊಳ್ಳೋಣ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಆಯಿತು. ಮತ್ತು ಈ ಕಡೆಯಿಂದ ಕಂಕಳಿಂದ ಆರ್ಮಲ್ ರೌಂಡ್ ಈ ಕಡೆ ಇದರಿಂದ ಇಲ್ಲಿಂದ ತಗೊಳ್ಳೋಣ. ನೋಡಿ ಇವಾಗ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ. ಅದು ಡಾಟು ಸ್ಟಿಚಿಂಗ್ ಹೋಗ್ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ. ನೋಡಿ ರೆಡಿ ಆಗೋಯ್ತು. ಫ್ರಂಟ್ದು ಬೇಗನೆ ಕಟ್ ಮಾಡ್ಕೊಬಿಡ್ಬೋದು. ಫಸ್ಟ್ಗೆ ನಾವು ಮೆಜರ್ಮೆಂಟ್ ಎಲ್ಲ ನೀಟಾಗಿ ತೊಗೊಬಿಟ್ಟಿದ್ರೆ ಬೇಗನೆ ಕಟ್ಟಿಂಗ್ ಆಗ್ಬಿಡುತ್ತೆ. ಅಷ್ಟು ನಿಧಾನ ಏನಾಗಲ್ಲ. ನೋಡಿ ಹಾಗೆ ಹೋಯ್ತು. ಇವಾಗ ಮತ್ತೆ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಶೇಪ್ ತೆಗಿಯೋಣ. ರೌಂಡ್ ಶೇಪು ಮುಂದೆ ನೆಕ್ದು ಆಯಿತು. ಈಗ ಮತ್ತೆ ಈ ಕಡೆ ಶೇಪ್ ತೆಗಿಬೇಕಲ್ಲ ಆರ್ಮಲ್ ರೌಂಡ್ ಕಂಕ್ಳಲ್ಲಿ ತೆಗಿಯೋದು. ಈ ರೀತಿ ಬಂದು ಅಷ್ಟೇ. ನೋಡಿ ರೆಡಿ ಆಯಿತು. ಇದಾಯಿತು. ಫ್ರಂಟು ಬ್ಯಾಕ್ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಬೋದು. ನಾನು ಇದು ಆಲ್ರೆಡಿ ಜಾಸ್ತಿ ತೆಗೆದಿದ್ದೀನಿ ಬಟ್ಟೆ. ಯಾಕೆಂದರೆ ದೊಡ್ಡ ಬ್ಲೌಸ್ ಅಂತ ಗೊತ್ತಿತ್ತಲ್ಲ, ಅವ್ರು ದಪ್ಪ ಇದ್ದಾರೆ ಅಂದ್ಬಿಟ್ಟೆ ಜಾಸ್ತಿ ತೆಗೆದಿದ್ದೀನಿ ಬಟ್ಟೆ. ಯಾಕೆಂದರೆ ಒಂದು ಸಲ ಸಾಕಾಗಲಿಲ್ಲ ಸುಮ್ಮನೆ ಜೈಟ್ಗಳು ಹಾಕೊಂಡು ಕೂತ್ಕೋಬೇಕು. ಆದರೆ ಇನ್ನೊಂದು ಪೀಸು ಅರ್ಜೆಂಟ್ ಹೊಲಿಬೇಕು. ಅದಕ್ಕೆ ಇದೇ 1 ಮೀಟ್ರದ್ದೇ ಹಾಕ್ತೀನಿ. ಬಟ್ಟೆ ಸಾಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಇದು ಸ್ಲೀವ್ಸ್ ಈ ರೀತಿ ಇಟ್ಕೊಳ್ಳಿ. ಇದು ಎಷ್ಟುದ್ದ ಇದೆ, ಇದು ಡಿಸೈನ್ ಇದೆ, ಅದು ಚಿಕ್ಕದಿದೆ. ಈ ಡಿಸೈನ್ ಎಲ್ಲ ಹೋಗ್ಬಿಡುತ್ತೆ. ಡಿಸೈನ್ ತಗೋತೀವಿ. ಇಷ್ಟುದ್ದ 1 ಇಂಚಲ್ಲಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಇಲ್ಲಿಗೆ ಅಂದರೆ ಏನು ಹೇಳೇ ಇಲ್ಲ. ಅವತ್ತು ಹೊಲ್ಸಿದ್ದು ಏನು ಮಾಡೋದು. 6.5 ಇದೆ. 6.5 7.5 8.5 9.5 ಇರ್ತೀವಿ. ಜಾಸ್ತಿ ಆಗುತ್ತೆ. ಇಲ್ಲಿಗೆ ಇಟ್ಕೋತೀವಿ. ಸಾಕು ಇಷ್ಟಕ್ಕೆ. ಇವು ಕೆಳಕ್ಕೆ ಇರಲಿ, ಜಾಸ್ತಿ ಬೇಡ. ಉದ್ದ ಜಾಸ್ತಿ ಆದರೂ ಆಮೇಲೆ ಅವ್ರು ಕುಳ್ಳುಕ್ಕಿದ್ದಾರೆ, ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಅಂದರೆ ಡಿಸೈನ್ ಹೋಗುತ್ತಲ್ಲ ಅದು ಇಡ್ತಾಯಿದ್ದೀರಿ. ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ನೀಟಾಗಿ ಇಟ್ಕೊಬಿಡೋಣ. ಈ ರೀತಿ ಮಾರ್ಕ್ ಮಾಡಿ ಮಾಡ್ಕೊಂಡ್ರೆ ಆಯಿತು. ಇದನ್ನು ನೀಟಾಗಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಶೇಪ್ ಇದು ಇಷ್ಟೇ. ಎಷ್ಟು ನೀಟಾಗಿ ಬಂತು. ಬೇಕಾದರೆ ಇದನ್ನು ಸಲ ಕಟಿಂಗ್ ಮಾಡಿರ್ತೀವಲ್ಲ ಇದರಲ್ಲಿ ಅಳತೆ ಮಾಡ್ಕೊಳ್ಳಿ. ನೀವು ಬ್ಲೌಸಲ್ಲಿ ತೆಗಿಬಾರ್ದು. ನಾವೇನು ಕಟಿಂಗ್ ಮಾಡಿರ್ತೀವಿ ಇದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟು ತೊಗೊಳ್ಳಿ. ಇವಾಗ ಇದು ಕಮ್ಮಿ ಬಂತು ಅಂದರೆ ಅವಾಗ ಏನಾದರೂ ಮಾಡ್ಕೊಳ್ಳೋಣ. ಇಲ್ಲ ನೋಡಿ ಈಗ ಬಂತು. ಬೇಕಾದ್ರೆ ಒಂದು ಅರ್ಧ ಇಂಚ್ ಕೆಳಗೆ ತಗೊಳ್ಳೋಣ. ಯಾಕೆಂದರೆ ಇದು ಜಾಸ್ತಿ ಬಂದಿದೆಯಲ್ಲ, ಹಾಗಾಗಿ ಇದಕ್ಕೆ ಒಂದು ಅರ್ಧ ಇಂಚು ಇಲ್ಲ 1 ಇಂಚು ಕೆಳಗೆ ತೊಗೊಂಡು ಇದೇ ಮಾರ್ಕು ಇಲ್ಲಿ ತೊಗೊಳ್ಳೋಣ. ಇವಾಗ ಇಲ್ಲಿಂದ ಮಾಮೂಲಿ ಹೀಗೆ ತೊಗೋಬೇಕು. ಕ್ರಾಸಾಗಿ ಈಗ ತೊಗೋಬೇಕು. ಹಾಗೇನಾಗುತ್ತೆ ಇನ್ನೂ ಕೆಳಗೆ ಹೋಗುತ್ತೆ. ನೋಡಿ ಈ ಥರ ಹೋಗುತ್ತೆ. ಇವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಕೆಳಗಡೆ ಹೋಗುತ್ತಲ್ವಾ, ಆವಾಗ ಸ್ವಲ್ಪ ಇದು ಕೆಳಗಡೆ ಆಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ನೋಡಿದ್ರೆ ಈಗ ಬರುತ್ತೆ. ಕರೆಕ್ಟಾಗಿ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದು ಕಟ್ ಮಾಡ್ಕೊಂಡು ದೊಡ್ಡ ಬ್ಲೌಸ್ಗಳೆಲ್ಲ ಸ್ವಲ್ಪ ಹಾಗೇನೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡ್ಕೊಳ್ಳಿ. 2 ಇಂಚು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಇಷ್ಟೇ. ಇದು ಅದೇ ಕಡೆಯಿಂದ ಇದು ತಗೊಂಡು ಇಷ್ಟು ಇದು ಇಲ್ಲಿ ಶೇಪ್ ತೆಗೆದ್ಬಿಡೋಣ. ಇಷ್ಟೇ. ಲ್ಯಾಚ್ ಹಾಕೊಂಡ್ರೆ ಇಲ್ಲಿಗೆ ನಮಗೆ ಬ್ಲೌಸ್ದು ರೆಡಿ ಆಯಿತು. ಈ ರೀತಿ ಬ್ಲೌಸ್ ಕಟಿಂಗ್ ದೊಡ್ಡದು 45 ಸೈಜ್ ಬ್ಲೌಸ್ದು 45 ಸೈಜಿನ ಬ್ಲೌಸ್ ಕಟಿಂಗ್ ನೋಡಿ ಈ ರೀತಿ ಬಂತು. 45 ಸೈಜಿನ ಬ್ಲೌಸ್ ಕಟಿಂಗ್ ನೋಡಿ ಈ ರೀತಿ ಇದೆ.